ಸರ್ ನೀವು ಆನೆ ಡಾಕ್ಟರ್ ಆಗಿ ಯಾವ ತರ ಸೇರ್ಕೊಂಡ್ರಿ ಸರ್? ಅದು ಒಂದು ದೊಡ್ಡ ಕಥೆ. ನಾನು ಆನೆ ಡಾಕ್ಟರ್ ಆಗೋದು ಅಂತ ಹೇಳಿದ್ದು ನೆನಪಲ್ಲಿ ಯೋಚನೆ ಮಾಡಲಿಲ್ಲ. ನಾನು ಫಸ್ಟ್ ಇಲಾಖೆಗೆ ಸೇರಿದಾಗ ನನ್ನ ಹುಣಸವಾಡಿ ಅಂತೇಳಿ ಇಲ್ಲಿ ಪಿರಿಯಾಪಟ್ಟಣ ತಾಲೂಕು ಒಂದು ಆಸ್ಪತ್ರೆಗೆ ಹಾಕಿದ್ರು. ಹುಣಸವಾಡಿ ಆಸ್ಪತ್ರೆ ಒಂದು 7-8 ತಿಂಗಳಾದ್ಮೇಲೆ ಅದು ಟೆಂಪರರಿ ಪೋಸ್ಟಿಂಗ್ ನಮಗೆ, ಲೋಕಲ್ ಕ್ಯಾಂಡಿಡೇಟ್ ಅಂತ. ಅಲ್ಲಿಂದ ತದನಂತರ KPSC ರಿಕ್ರೂಟ್ಮೆಂಟ್ ಆಯ್ತು. ರಿಕ್ರೂಟ್ಮೆಂಟ್ ಆದಾಗ ನನ್ನ ಪೊನ್ನಂಪೇಟೆಗೆ ಹಾಕಿದ್ರು. ಆ ಪೊನ್ನಂಪೇಟೆಯಲ್ಲಿ ನಾನು ಇರ್ಬೇಕಾದ್ರೆ ಈ ಅಭಿಮನ್ಯು ಆನೆಗೆ ಕಲ್ಲಳ ಕ್ಯಾಂಪಲ್ಲಿ ಇತ್ತದಾಗ, ನಾಗರಹೊಳೆದು ಇದ್ರದ್ದು ಮಧ್ಯದಲ್ಲಿ ಕಲ್ಲಳ ಅಂತೇಳಿ ಒಂದು ರೇಂಜ್ ಇದೆ. ಕಲ್ಲಳದಲ್ಲಿ ಆಗ ನಾಗರಹೊಳೆಯಲ್ಲಿ ಒಂದು ಕ್ಯಾಂಪ್ ಇತ್ತು, ಕಲ್ಲಳದಲ್ಲಿ ಒಂದು ಕ್ಯಾಂಪ್ ಇತ್ತು, ಮತ್ತಿಗೋಡಲ್ಲಿ ಒಂದು ಕ್ಯಾಂಪ್ ಇತ್ತು, ತಿಕ್ಕಿ ಹೆಬ್ಬಳದಲ್ಲಿ ಒಳಗಡೆ ಒಂದು ಕ್ಯಾಂಪ್ ಇತ್ತು. ಸೊ ಇದು ಕಲ್ಲಳ ಕ್ಯಾಂಪಲ್ಲಿ ಇತ್ತು. ಅದನ್ನ ಆಗ ಈ ಟಿಂಬರ್ ಎಕ್ಸ್ಟ್ರಾಕ್ಷನ್ ಎಲ್ಲ ನಡೀತಿತ್ತು ನಾವು ಸೇರಿದ ಟೈಮಲ್ಲಿ. ಈ ಟಿಂಬರ್ ವರ್ಕ್ಗೆ ಅಂತ ಹೇಳಿ ತಗೊಂಡು ಬಂದಿದ್ದ ಈ ಕಾರ್ಮಾಡು, ಈ ಕಡೆ ಕೊಡಗಿನ ಕಡೆಗೆ ಬರುವ ಕಾರ್ಮಾಡು ಚೆಕ್ ಪೋಸ್ಟ್ ಹತ್ರ ಇದನ್ನ ಅಲ್ಲಿ ಇದು ಮಾಡಿ ಮೇವೆಲ್ಲ ಕೊಟ್ಟು ತಿಂಡಿ ಎಲ್ಲ ಕೊಟ್ಟು ಅದನ್ನ ಅಲ್ಲಿ ಬಿಟ್ಟಿದ್ರು ಕಾಡಿಗೆ ಮೇಯ್ಲಿಕ್ಕೆ ಅಂತೇಳಿ. ಇದು ರಾತ್ರಿ ಏನು ಮಾಡಿದೆ, ದಾಟಿ ಹೊರಗಡೆ ಜಮೀನಿಗೆ ಬಂದ್ಬಿಟ್ಟಿದೆ, ಪ್ರೈವೇಟ್ ಜಮೀನಿಗೆ. ಅಲ್ಲಿ ಭತ್ತದ ಗದ್ದೆಗೆ ಅವರು ಏನು ಮಾಡಿದ್ದಾರೆ, ಸಣ್ಣ ಕೆರೆಯಲ್ಲಿ 2-3 ಗುಂಡು ಹೊಡೆದು ಬಿಟ್ಟಿದ್ದಾರೆ ಆ ಜಮೀನು ಓನರು. ಇದರಲ್ಲಿ ಅದು ಸಿಟ್ಟು ಬಂದು ಆ ಜಮೀನೆಲ್ಲ ಚೆಲ್ಲಾಡ್ಕೊಂಡು ಜಮೀನು ಬಿಟ್ಟು ಕದಲೇ ಇಲ್ಲ ಆನೆ. ಬೆಳಕಾದರೂ ಮಾವುತ ಹತ್ರ ಹೋದ್ರು, ಮಾವುತನಿಗೆ ಬಡಿ ಕೆಸರು ಎಸೆಯೋದು ಇದು ಎಸೆಯೋದು. ಮಾವುತನ ಹತ್ರ ಇದೆ, ಸಣ್ಣಪ್ಪನೇ ಹತ್ರ ತಗೊಂಡಿಲ್ಲ, ಅಷ್ಟು ಸಿಟ್ಟಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಬೆಳಿಗ್ಗೆ ಇನ್ನು 9 ಗಂಟೆಗೆ ರೇಂಜರ್ ಓಡ್ ಬಂದರು. ಅವರು ಬಂದು ಅಲ್ಲಿ ತಿಥಿಮತಿ ಅಲ್ಲಿ ಕೇಳಿದ್ರು, ಯಾರು ಆಗೋದಿಲ್ಲ ಅಂತ ಹೇಳಿದರು. ಮನೆಗೆ ಅರಣ್ಯ ಇಲಾಖೆಯಲ್ಲಿ ಡಾಕ್ಟರ್ ಇರಲಿಲ್ಲ, ಆಗ ಖಾಲಿ ಇತ್ತು. ಇನ್ನು ಯಾರೋ ಒಬ್ರು ಹೇಳಿದ್ದಾರೆ, ಅಲ್ಲಿ ಪೊನ್ನಪೇಟೆಲಿ ಒಂದು ಹುಡುಗ ಇದ್ದಾನೆ ಬಂದಿದ್ದಾನೆ, ಅವನ್ನ ಕೇಳಿ ನೋಡಿ ಅಂತ ಹೇಳಿ ಹೇಳಿದ್ದಾರೆ. ನೋಡಿ ಅವನೇನಾದ್ರು ಬಂದವರು ಅಂತ. ಹಂಗೆ ಇವರು ರೇಂಜ್ ಆಫೀಸರ್ ಬಂದರು. ಬಂದು ಈಗ ಒಂದು ಇದಾಗಿದೆ ಡಾಕ್ಟ್ರೇ ಅಂತ. ಇನ್ನು ನಾನು ಯಂಗ್ಸ್ಟರ್, ಸರಿ ನೋಡು ಆನೆದೊಂದು ಟ್ರೀಟ್ಮೆಂಟ್ ಹೆಂಗಿರ್ತದೆ ಏನು ಕತೆ ಅಂತ ಹೇಳಿ ಅವ್ರ ಜೊತೆ ಆಯ್ತು ಹೋಗೋಣ ಅಂತ ಹೇಳಿದೆ. ಇನ್ನು ಏನಾಗಿದೆ ಹಿಂಗೆ ಅಂತೇಳಿ, ಇನ್ನು ಅದಕ್ಕೆ ಏನು ಔಷಧಿ ಬೇಕು ಅದೆಲ್ಲ ತಗೊಂಡು ಹಂಗೆ ಹೋಗ್ತಾ ಕೇಳಿದೆ, ಏನು ಸ್ಟೋರಿ ಅಂತ. ಇಲ್ಲ ಅದು ಮಾವುತನ ತಗೊಳ್ತಾ ಇಲ್ಲ ಹತ್ರ. ಈ ಮಾವುತನ ತಗೊಳ್ಳೋದು ಈಗ ನಾನು ಹೆಂಗೆ ಹೋಗೋದು, ಅವನು ತಗೊಳ್ಳೋದಿದ್ರೆ ಆಯ್ತು ನೋಡೋಣ ನನಗೆ ಏನು ಇಷ್ಟ ಅಂತೇಳಿ ಅವ್ರು ಹೇಳಿದ್ರು. ಇಲ್ಲ ಅದಕ್ಕೆ ಬೆಲ್ಲ, ತೆಂಗಿನಕಾಯಿ, ಕಬ್ಬು, ಬಾಳೆಹಣ್ಣು ಇಂಥದ್ದೆಲ್ಲ ಇಷ್ಟ ಆಯ್ತು. ಸರಿ ಹೇಳಿ ಹಾಗಾದ್ರೆ 1-2 kg ಬೆಲ್ಲ ತಗೊಳ್ಳಿ, ಇನ್ನು ಕಬ್ಬೆಲ್ಲ ಅಲ್ಲಿ ಸಿಗೋದಿಲ್ಲ, ಇದಕ್ಕಾಗಿ ಬಾಳೆಹಣ್ಣು ತಗೊಂಡಿರಿ ಅಂತೇಳಿ ಅವರು ತಗೊಂಡ್ರು. 2 kg ಅಷ್ಟು ಬೆಲ್ಲನೂ ತಗೊಂಡ್ರು. ಆಗ ಈ ಕಪ್ಪುದು ಅಚ್ಚು ಬೆಲ್ಲ, ಆ ಬೆಲ್ಲ ತಗೊಂಡ್ರು, ಬಾಳೆಹಣ್ಣು ತಗೊಂಡ್ರು. ಅಲ್ಲಿಂದ ಹೋದ ಆನೆ ಹತ್ರ. ಇನ್ನು ಭತ್ತದ ಗದ್ದೆ ಒಳಗಡೆ ಇತ್ತು, ಮಾವುತನ ಹತ್ರ ತಗೊಂಡಿಲ್ಲ. ಅಷ್ಟೊತ್ತಿಗೆ ಸುಮಾರು ಮಧ್ಯಾಹ್ನ 11 ಗಂಟೆ ಎಲ್ಲ ಆಗಿದೆ ನಾವು ಹೋಗಿ ಇದೆಲ್ಲ ತಲುಪೋಗ. ಸೊ ಇನ್ನು ಗದ್ದೆ ಒಳಗಡೆ ಇದೆ. ಅಲ್ಲಿಂದ ಇನ್ನು ಮೆಲ್ಲ ದೂರ ಹೋಗಿ ದೂರದಿಂದ ಬೀಸಿ ಆನೆ ಹತ್ರ ಬೆಲ್ಲ ಅಚ್ಚಿನ ಹೊಡೆದೆ ಆನೆ ಹತ್ರಕ್ಕೆ. ಅಲ್ಲಿಂದ ಮೆಲ್ಲ ಸೊಂಡ್ಲಲ್ಲಿ ಮುಟ್ಟಿ ನೋಡಿ ವಾಸನೆ ಸಿಕ್ತು, ತೆಗೆದು ಬಾಯಿಗೆ ಹಾಕ್ತು. ಅಲ್ಲಿಂದ ಇನ್ನೊಂದು ಹಾಕಿದೆ, ಆಗ್ತದೆ ತಿಂತು. ಅಲ್ಲಿಂದ ಇನ್ನೊಂದು 4-5 ಬೆಲ್ಲ ಹೊಡೆದ ಮೇಲೆ ನಿಲ್ತು. ಇನ್ನು ಮಾವುತನಿಗೆ ಹೇಳಿದೆ, ನೀನೆಲ್ಲ ಹಿಂದ್ಗಡೆಯಿಂದ ಹೋಗು, ಇಲ್ಲ ಈಗ ಸ್ವಲ್ಪ ಸಮಾಧಾನ ಆಗಿದೆ, ಹೋಗು ನೀನು ಅಷ್ಟು ದೂರ. ಈಗ ನೀನು ಹೋಗಿ ಈಗ ಮಲಗಿಸ್ಬೇಕು, ಅದು ಕೆಸರು ಗದ್ದೆ, ಅಲ್ಲಿ ಮಲಗಿಸಿ ಈಗ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಹೊರಗೆ ತರಲೇಬೇಕು ಆನೆನ, ಹಂಗೆ ಆಗೋದಿಲ್ಲ ನಿಂತ್ಕೊಳ್ಳ. ಹಂಗಿದ್ರೆ ಓಡ್ಬಾ, ತೊಂದರೆ ಇಲ್ಲ, ಚೈನ್ ಉಂಟಲ್ಲ ಓಡ್ಲಿಕ್ಕೋದು, ನೀ ಮೆಲ್ಲೆ ಹೋಗು, ನಾನು ಇಲ್ಲಿ ಮುಂದೆ ಬೆಲ್ಲ ಹಾಕ್ತಾ ಇರ್ತೀನಿ, ಹೋಗು ಅಂತೇಳಿ ಅವನು ಮೇಲೆ ಧೈರ್ಯ ಮಾಡಿ ಸಣ್ಣಪ್ಪ, ಈ ವಸಂತನಪ್ಪ ಹೋದ ಹಿಂದೆಯಿಂದ ಹೋಗಿ ಹಿಂದೆ ತೊಡೆ ಎಲ್ಲ ತಟ್ಟಿ ನಿಂತ. ಅಲ್ಲಿಂದ ಮೇಲೆ ಹೊಟ್ಟೆ ಎಲ್ಲ ಮುಟ್ಟುಕೊಂಡು ಬೇಗ ಆನೆದ ಮೇಲೆ ಹತ್ತಿದ. ಮೇಲೆ ಹತ್ತಿ ಹಂಗೆ ಪುನಃ ಬೆಲ್ಲ ಒಂದಷ್ಟು ಹಾಕಿ ಆದಮೇಲೆ ಅವನ ಮೇಲೆ ಇನ್ನು ದಡಕ್ಕೆ ಕರ್ಕೊಂಡು ಬಂದು ಇನ್ನು ಕಾರ್ಮಾಡು ಚೆಕ್ ಪೋಸ್ಟ್ ಎಲ್ಲ ದಾಟಿ ಕಾಡು ಒಳಗಡೆ ತಗೊಂಡು ಇನ್ನು ಅದಕ್ಕೆ ಎಲ್ಲ ನೋಡಿದಾಗ ಚೆರೆ ಇಟ್ಟು ಚಿಲ್ಲು, ಅದು ಬರೀ ಚರ್ಮಕ್ಕೆ ಮಾತ್ರ ಹೋಗಿದೆ, ಅದು ಸುಳ್ಳಿದೆ. ಅದನ್ನು ಸುಮ್ಮನೆ ಇನ್ಸ್ಟಿಟ್ಯೂಷನ್ ಮಾಡಿ ಒಂದೊಂದೇ ತೆಗೆಯೋದು, ಅದು ಸುಮ್ಮನೆ ಆನೆಗೆ ನೋವು ಮಾಡೋದು. ಅದಕ್ಕಿಂತ ಇಂಜೆಕ್ಷನ್ ಇದರಲ್ಲೇ ವಾಸಿ ಆಗ್ಬೋದು ಅಂಥೇಳಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಇನ್ನೊಂದು 3-4 ದಿವಸ ಇಂಜೆಕ್ಷನ್ ಕೊಡಬೇಕು ಅಂತೇಳಿ ಅಲ್ಲಿಂದ ಮಾರನೇ ದಿವಸ ಪುನಃ ಹೋದೆ. ಅವತ್ತು DFO ಬಂದಿದ್ದರು, ಹುಣಸೂರು DFO. ಇಷ್ಟು ಗಲಾಟೆ ಆಗಿದ್ದು ಬರಲ್ಲ, ಒಂದು ಟ್ರೀಟ್ಮೆಂಟ್ ಮಾಡಿದಾರಲ್ಲ ಏನು ಮಾಡ್ತಾರೆ ನೋಡೋಣ ಅಂತೇಳಿ ಅವರು ಬಂದರು. ನನಗಾಗ ಯಾರು ಪರಿಚಯ ಇಲ್ಲ, ಅವರೇ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ಅವರು DFO ಬಂದವರು ಇದು ಮಾಡಿ ಪರೇನ ಡಾಕ್ಟರ್ ಮಾಡಿದ್ದೀರಾ, ಇನ್ನು ಏನು ತೊಂದರೆ ಇಲ್ಲಲ್ಲ? ಇಲ್ಲ, ಏನು ತೊಂದರೆ ಆಗೋದಿಲ್ಲ, ಸೆಪ್ಟಿಕ್ ಆಗೋದಿಲ್ಲ. ನಾವು ಆ್ಯಕ್ಚುಲಿ ಗನ್ಶಾಟ್ ಸೆಪ್ಟಿಕ್ ವುಂಡ್ ಅಂತ ಹೇಳ್ತೀವಿ. ಅದು ಚಿಲ್ಲು ಹೋಗುವಾಗ ಸುಟ್ಟಂಗೆ ಹೋಗ್ತದೆ. ಸೊ ಅದು ಅಲ್ಲಿ ಇನ್ಫೆಕ್ಷನ್ ಆಗೋದು ಕಡಿಮೆ, ಇನ್ನು ಒಳಗೆ ಹೋಗಿಲ್ಲ. ಇದು ಯಾವುದಾದ್ರೂ ಆರ್ಗನ್ಗೆ ತಟ್ಟಿ ಡ್ಯಾಮೇಜ್ ಆಗೋದಿಲ್ಲ, ಬರೀ ಚರ್ಮದಲ್ಲಿ ಉಂಟಷ್ಟೇ, ಅದರಿಂದ ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಇನ್ನೊಂದು 3-4 ದಿವಸ ಯಾವುದಕ್ಕೆ ಆಂಟಿಬಯೋಟಿಕ್, ಪೇನ್ ಕಿಲ್ಲರು ಇದೆಲ್ಲ ಕೊಡ್ತೀನಿ ಇಂಜೆಕ್ಷನ್ ಅಂತೇಳಿ ಹೇಳಿ ಆಯ್ತು ಅಂತೆಲ್ಲ ಹೇಳಿ ಅವರು ಹೋದ್ರು. ಅಲ್ಲಿಂದ ಹೆಸರು ಕೇಳ್ಕೊಂಡ್ರು, ಎಲ್ಲಿ ಕೆಲಸ ಮಾಡೋದು ನೀವು ಅಂತೆಲ್ಲ, ಇಲ್ಲಿ ಅಂತೆಲ್ಲ ಹೇಳಿದೆ. ಅವ್ರು ಏನು ಮಾತಾಡ್ಲಿಲ್ಲ. ಅಲ್ಲಿಂದ ಹೋದವರು ಅವರು ನಮ್ಮ ಡೈರೆಕ್ಟರ್ಗೆ ಬರೆದ್ಬಿಟ್ಟು, ಈಗ ನಮಗೆ ಹುಣಸೂರು ಅರಣ್ಯ ಇಲಾಖೆಯಲ್ಲಿ ಪಶುವೈದ್ಯರಿಲ್ಲ, ನಮಗೆ ಇಷ್ಟು ಆನೆಗಳಿದ್ದಾವೆ, ಅದಕ್ಕೆ ನಮಗೆ ಒಂದು
ಪಶುವೈದ್ಯರನ್ನ ನೇಮಿಸಬೇಕು. ಅದಕ್ಕೆ ನಾನು ಮೊನ್ನೆ ಈ ರೀತಿ ನಮ್ಮಲ್ಲಿ ಇದನ್ನ ಬರೆದುಬಿಟ್ಟಿದ್ದಾರೆ, ಈ ಅಭಿಮನ್ಯು ಆನೆಗೆ ಈಗ ಆಗಿತ್ತು, ಈ ರೀತಿ ಪೊನ್ನಂಪೇಟೆಯಲ್ಲಿ ಕೆಲಸ ಮಾಡ್ತಿರುವ ಈ ಡಾಕ್ಟ್ರನ್ನ ನಮಗೆ ಇಲ್ಲಿಗೆ ಆನೆಗೆ ಅರಣ್ಯ ಇಲಾಖೆಗೆ ನೀವು ವರ್ಗಾವಣೆ ಮಾಡಿ ಕೊಟ್ಟರೆ ಭಾಳ ಒಳ್ಳೇದು ಅಂತೇಳಿ ಅಂತ ಬರೆದುಬಿಟ್ರು ಡೈರೆಕ್ಟ್. ನನಗೆ ಗೊತ್ತಿಲ್ಲ ಇದೆಲ್ಲ. ಅದು ಬರೆದುಬಿಟ್ಟು ಅಲ್ಲಿಂದ ಡೈರೆಕ್ಟರ್ ಏನು ಮಾಡಿದ್ರು, ತೆಗೆದು ಆರ್ಡರ್ ಮಾಡಿ ಆದೇಶ ಕಳಿಸೇ ಬಿಟ್ರು ನನಗೆ. ತಿತ್ತಿಮತಿಗೆ ಅಲ್ಲ ಪೊನ್ನಂಪೇಟೆಗೆ ಆದೇಶ ಅಂತ. ನಾನು ಅಲ್ಲಿದ್ದೆ, ಇದು ಏಕಿದಪ್ಪ ಅರಣ್ಯ ಇಲಾಖೆ ABCD ಗೊತ್ತಿಲ್ಲಲ್ಲ, ಹಿಂಗೆ ಹಾಕ್ಬಿಟ್ರಲ್ಲ, ಎಂತ ಮಾಡೋದು ಅಂತೇಳಿ ಡೈರೆಕ್ಟರ್ ಹತ್ರ ಹೋಗಿ ಕೇಳ್ಕೊಳ್ತೀನಿ. ತಿತಿಮತಿಯಾಗ ಹೆಡ್ ಕ್ವಾರ್ಟರ್ಸ್ ಅರಣ್ಯ ಇಲಾಖೆ ಹುಣಸೂರು ಡಿವಿಷನ್ದು ಹೆಡ್ ಕ್ವಾರ್ಟರ್ಸ್ ತಿತಿಮತಿ ಡಿಸ್ಪೆನ್ಸರಿ ಖಾಲಿ ಇತ್ತು. ತಿತಿಮತಿ ಡಿಸ್ಪೆನ್ಸರಿಗೆ ಹಾಕ್ಕೊಡಿ ಸರ್, ನಾನು ಡಿಸ್ಪೆನ್ಸರಿನೂ ನೋಡಿಕೊಂಡು ಈ ಅರಣ್ಯ ಇಲಾಖೆಯನ್ನ ಚಾರ್ಜ್ ತಗೊಳ್ತೀನಿ, ಎಡಿಷನ್ ಇದು ಹಾಕ್ಕೊಡಿ ಅಲ್ಲಿ ಕೇಳೋಣ ಅಂತೇಳಿ ಹೋದೆ. ಅಲ್ಲಿ ಅವರು ಡಾಕ್ಟರ್ HP ಶೆಟ್ಟಿ ಅಂತೇಳಿ ನಮ್ಮ ಡೈರೆಕ್ಟ್ ಸೌತ್ ಕನ್ನಡದವರು, ಒಂದು ನಿಯತ್ತದ ವ್ಯಕ್ತಿ. ಆಗ ಈ ರಾಜಕೀಯ ಹಣ ಗಿಣ ಇಂಥದ್ದೇನು ಇರಲಿಲ್ಲ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಯಾವುದು ಏನೇನು ಇರಲಿಲ್ಲ. ಸೊ ಅವರು ಒಂದು ತೂಕದ ಅಧಿಕಾರಿ. ತೂಕ ಅಂದರೆ ಸ್ವಲ್ಪ ಡಿಗ್ನಿಫೈಡ್, ಅದು ಅಂತ ಕಂಚಿನ ಕಂಠ ಅಂತ ಕರಿತೀವಿ ಅವ್ರನ್ನ, ಅಡ್ಡ ಹೆಸರು. ಆ ವಾಯ್ಸು ಅಷ್ಟು ಚೆನ್ನಾಗಿತ್ತು, ಅಷ್ಟು ಒಂದು ಪ್ಲೆಸೆಂಟ್ ಆ್ಯಂಡ್ ರಫ್, ಒಂಥರ ನಮ್ಮ ಜನರು ತಿಮ್ಮೆಯ ಕಾರ್ಯಪ್ಪ ಎಲ್ಲ ಮಾತಾಡ್ತಾರೆ ಆ ಟೈಪು, ಒಂಥರ ವಾಯ್ಸ್. ತಿರುಗಿ ಹೇಳೋಕ್ಕೆ ಬೇರೆ ಯೋಚನೆ ಮಾಡಬೇಕು 2 ಸತಿ ಅವರಿಗೆ. ಹಿಂಗೆ ಹೋಗಿ ಹೆಸರು ಬರೆದು ಕೊಟ್ಟ, ಚೀಟಿ ಕೊಟ್ಟೆ ಹೊರಗಡೆ ಸೆಕ್ಯೂರಿಟಿಗೆ. ಅವನು ತಗೊಂಡೋಗಿ ಕೊಟ್ಟ. 5 ನಿಮಿಷ ಕರೆದ್ರು ಒಳಗೆ. ಹೋದೆ, ನಮಸ್ತೆ ಸರ್ ಅಂತ ಒಂದು ಮೂಲೆಯಲ್ಲಿ ಅಲ್ಲಿ ಎಂಟ್ರಾಗಿ, ಬಾ ಇಲ್ಲಿ ಆ ಕಡೆಯಿಂದ ಹುಡುಗ ಹತ್ರ ಅಂತ ಹೇಳಿದರು. ಹತ್ರ ಹೋದೆ, ಟೇಬಲ್ ಹತ್ರ. ಏನು ಬಂದೆ ಸರ್, ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಆರ್ಡ್ರ್ ಹಾಕ್ಬಿಟ್ಟಿದ್ದಾರೆ ಸರ್, ನನಗೆ ತಿತಿಮತಿ ಡಿಸ್ಪೆನ್ಸರಿ ಖಾಲಿ ಉಂಟು, ಅಲ್ಲಿಗೆ ಹಾಕ್ಕೊಡಿ ಸರ್, ನಾನು ಇದನ್ನು ಎಕ್ಸ್ಟ್ರಾ ನೋಡ್ಕೊಳ್ತೀನಿ ಈ ಕೆಲಸನ, ಫಾರೆಸ್ಟ್ ಅರಣ್ಯ ಇಲಾಖೆದು ಅಂತೇಳಿ. ಅವರು ಮೇಲಿನ ಕಡೆಗೆ ಒಂದು ಸತಿ ನೋಡಿದರು. ನಿನಗೆ ನಮ್ಮ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅದು ಯಾರು ಮೊದಲೇ ಡೈರೆಕ್ಟರ್ ಯಾರು ಅಂತ ಗೊತ್ತುಂಟಾ? ಗೊತ್ತುಂಟು ಸರ್. ಯಾರು? PP ಕರಂಬಯ್ಯ ಅಂತ. ಅಲ್ಲಿಂದ ಒಂದು ಸ್ವಲ್ಪ ಹಂಗೆ ನಿಂತೆ ಸೈಲೆಂಟ್ ಆಗಿ, ಏನು ಮಾತಾಡಲಿಲ್ಲ. ನೀನು ಕೊಡಗಿನವನಾಗೆ ಅರಣ್ಯ ಇಲಾಖೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ಯಾ? ಹೇಳ್ತಾ ಇದ್ದೆ, ನಾನು ಕೇಳೋಕ್ಕೆ ಬೇರೆ ಬಂದಿದ್ಯಾ ನೀನು? ಹೋಗು, ಚೆನ್ನಾಗಿ ಮರ್ಯಾದೆ ಕೆಲಸ ಮಾಡು, ಅಪೋಲ್ಡ್ ದಿ ಡಿಗ್ನಿಟಿ ಆಫ್ ದ ಡಿಪಾರ್ಟ್ಮೆಂಟ್, ಗೋ ಆ್ಯಂಡ್ ವರ್ಕ್. ನೀನು ನಿನ್ನಂಥವ್ರು ಕೆಲಸ ಮಾಡಿದ್ರೆ ಯಾರು ಮಾಡಬೇಕು, ಹೋಗಪ್ಪ ಅಂತೇಳಿ ಕಳಿಸಿದ್ರು. ಇನ್ನು ಬಂದು ಹಂಗೆ ಇನ್ನೇನು ಮಾಡೋದು, ಇನ್ನು ಪೊನ್ನಂಪೇಟೆಯಿಂದ ರಿಲೀವ್ ಆಗಿ ಹೋಗ್ಬಿಟ್ಟು ಅರಣ್ಯ ಇಲಾಖೆಯಲ್ಲಿ ರಿಪೋರ್ಟ್ ಮಾಡಿಕೊಂಡು ಅರಣ್ಯ ಇಲಾಖೆಯಿಂದ ಈ ಅಭಿಮನ್ಯು ಆನೆಗೆ ಫಸ್ಟ್ ಟ್ರೀಟ್ಮೆಂಟ್ ನಂದು. ಆ ಟ್ರೀಟ್ಮೆಂಟಿಂದ ಪ್ರಾರಂಭಗೊಂಡ ಅರಣ್ಯ ಇಲಾಖೆದು ಸೇವೆ ಮುಂದುವರಿಯಿತು.